Hey guys, it's me Goldie. Welcome back to my channel. ಕನ್ನಡ ಹಾಕೊಂಡು ಕನ್ನಡದಲ್ಲಿ ಮಾತಾಡಬೇಕು ಗೈಸ್. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಮನೆಯಿಂದ ಸ್ಟಾರ್ಟ್ ಮಾಡಬೇಕಿತ್ತು, ಮರ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ. ಇಲ್ಲಿಂದನೇ ಮುಂದೆ ಹೋಗೋಣ. ಓಕೆ, ಈ ಬ್ಲಾಗಲ್ಲಿ ಏನು ಹೌ ಹೂ ಹಾ ಅಂತೆಲ್ಲ ಮೀನ್ಸ್ ಸೌಂಡೆಲ್ಲ ಬರಲ್ಲ. ಹೆಂಗಾಯ್ತು ಹಂಗೆ ಕನ್ನಡದಲ್ಲಿ ಮಾಡೋಣ, ಕನ್ನಡ ಮುಂದೆ ತಗೊಂಡು ಹೋಗೋಣ. ಓಕೆ, ಕೀಪ್ ಸಪೋರ್ಟಿಂಗ್ ಗೈಸ್. ದಿಸ್ ಇಸ್ ಕಟಿಂಗ್ ಶಾಪ್. अस्सलामुअलैकुम, खैरियत? अल्हम्दुलिल्लाह। ब्लॉगिंग स्टार्ट कर दियो? खैरियत? अल्लाह का शुक्र। हम बताएं कहाँ वो भैया कहाँ? खाना हुआ? अभी सुबह हुआ। Tell me something. Nothing. Nothing? ಏನಿಲ್ಲ guys. Shut. Disgusting. ಏನಾರ ಹೇಳಿದ್ರೆ ಮಾತು ಡಿಸ್ಕಸ್ಟಿಂಗ್ ಇದ್ರೆ ಓಕೆ. ಗೈಸ್, ಈ ವ್ಲಾಗಲ್ಲಿ 100 ಕಮೆಂಟ್ ಬಂದರೆ 0 ಟ್ರಿಮ್ಮಿಂಗ್ ಚಾಲೆಂಜ್. ಇದು ಯಾಕೆ ಕಾಣಿಸಿಲ್ಲ? 12 years ಗೆಸ್ ಯಾಕೆ ಕ್ಯಾರೆಕ್ಟರ್ ತರ ಕಾಣಿಸಿಲ್ಲ? ಕ್ಯಾರೆಕ್ಟರ್ ಥರನಾ? ಕ್ಯಾರೆಕ್ಟರ್ ಥರ ಅಂದರೆ ಒಂದೊಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಆ ಥರ ರಾಜು ತಲೆಗಳು ಮುರ್ಕುಲ್ಲ ಕೂದಲು ಹಿಂಗೆ ಅನ್ಸ್ಬಿಡ್ತೀನಿ. ಹಿಂಗೆಲ್ಲ ಫುಲ್ ತೆಗ್ಬಿಟ್ಟು ಜೀರಾ ಮಾಡಿಸ್ಬಿಟ್ಟು 100 ಕಮೆಂಟ್ ಬಂದರೆ ಫಸ್ಟ್ ಬ್ಲಾಗ್ ಇದು ನಂದು. 100 ಕಮೆಂಟ್ ಬಂದರೆ ಬಂದ್ಬಿಡ್ಬೋದು. ಅರ್ಧ ಊಟ ಆಮೇಲೆ 100 ಕಮೆಂಟ್ ಬಂದರೆ 0 ಟ್ರಿಮ್ಮಿಂಗ್. ಹಿಂಗೆ ಯಾ ಫಿಲ್ಟ್ರ್ ಇಲ್ಲ. ರಾ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಇದ್ದಾಗ ಗೊತ್ತಂಗೆ ಇರ್ಬೇಕು. ದಟ್ ಈಸ್ ಗೆತ್. ಯಸ್ ಗೈಸ್, ಕಮೆಂಟ್ ಮಾಡ್ರಿ ಗೈಸ್. 100 ಕಮೆಂಟ್ ಬಂದರೆ 0 ಟ್ರಿಮ್ಮಿಂಗ್ ಮಾಡಿಸ್ತೀನಿ. ಮಾಡ್ಸೋಣ ಜೊತೆ ಜೀವಿನೂ ಮಾಡಿಸ್ತಾರೆ ನನ್ನ ಜೊತೆ. ನಂದೇ ಐತೆ ಏನು ಸೆಟಪ್ ಆಯ್ತು ನಾರ್ಮಲಿ ಈ ಶರ್ಟ್ इधर नॉर्मल कर दो और फिर ये ऐसा 0 और ये स्लो. इधर टी शर्ट चाहिए लेकिन थोड़ा चाहिए, ज़्यादा नहीं चाहिए, थोड़ा थोड़ा. ट्रांसलेट ಮಾಡ್ಕೊಳ್ಳಿ गाइस. ಗೈಸ್, ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಆಗಲೇ ಅಷ್ಟು ಕಮೆಂಟ್ ಆಗ್ಬಿಟ್ರೆ ಈಗಲೇ ಇಲ್ಲೇ ಬೋರ್ಡ್ ಹೊಡ್ಸ್ಬಿಡ್ತೀನಿ. ಲೈಫಲ್ಲಿ ಅದೊಂದು ಆಸೆ ಐತೆ. ಆದರೆ ಏನೇನಾಗಬೇಕಾ ಎಲ್ಲಿಯನ್ನು ಒಂದಾರು ಟ್ಯಾಟೂ ಹಾಕ್ಸ್ಬೇಕು ಅಂತ ಆಸೆ. We can't do that. ನಮಸ್ಕಾರ ಬಂದು ನಮಸ್ಕಾರ. ಏಯ್ ಅವರೇ ಬರ್ಬೋದು. ಅವ್ರಿಗೆ ಬರುತ್ತೆ ಬಂದು ನಮಸ್ಕಾರ. ಸರಿ ಗೈಸ್, ಕಮೆಂಟ್ ಬೇಕು ಇವಾಗ 100 ನೋಡ್ರಿ ಗೈಸ್. ಸೈಡ್ ಪ್ರೊಫೈಲ್ ನೋಡಿ. ಫೈನಲ್ ಲುಕ್. ಓಕೆ ಗೋಲ್ಡಿ ಬಾಯ್, ಯೋರ್ ಫೈನಲ್ ಲುಕ್. ಯಸ್, ಹ್ಯಾಪಿ, ಫುಲ್ ಹ್ಯಾಪಿ ಗೈಸ್. ಇಲ್ಲೇ ನಾನು ಟ್ರಿಮ್ಮಿಂಗ್ ಎಲ್ಲ ಮಾಡಿಸೋದು. ಅಡ್ರೆಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಫುಲ್ ಫ್ರೆಂಡ್ಲಿ ಆಗಿರ್ತಾರೆ. ಯಾ, ಫ್ರೆಂಡ್ಲಿ, ಬಹುತ್ ಫ್ರೆಂಡ್ಲಿ. ಥೋ ಬನ್ರಿ, ಟ್ರಿಮ್ಮಿಂಗ್ ಮಾಡಿಸಿ, ಕಟ್ಟಿಂಗ್ ಮಾಡಿಸಿ, ನೀಟಾಗಿರಿ. ಇಷ್ಟಿಷ್ಟು ಉದ್ದ ಜಡೆ ಥರ ಬಿಡಬೇಡಿ. ನಾನು ಬಿಡ್ತೀನಿ, ಅದು ಮಾತು ಬೇರೆ. ಜಡೆ ಥರ ಇಲ್ಲ, ಡೀಸೆಂಟ್ ಆಗಿದ್ದೀನಿ ನಾನು. ನೋಡ್ರಿ, ಕ್ಯಾಮ್ರಾಮನ್ ಕಾಣಿಸ್ಬಿಟ್ಟ. ಗೈಸ್, ನನಗೆ ಕನ್ನಡ ಕಥೆಗೆ ಬರುತ್ತೆ. ಒಂದೊಂದ್ಸಲಿ ಮಾತಾಡುವಾಗ ಅಜ್ಜಿಗಳು ಮಾತಾಡ್ಬೇಕು. ಚಲೋ, ಲೆಟ್ಸ್ ಗೋ. ಬಾಯ್ ಜಿ ಬಾಯ್, ಈದ್ ಮುಬಾರಕ್. ಆಫ್ಕೋ. ಹೆಂಗೈತೆ ಜಿಬಿ ಬಿಸಿಲು? ಬಿಸಿಲು ಮಸ್ತಾಗಿದೆ, ಸುತ್ತ ಫುಲ್ಲು ಮಸ್ತಾಗೈತಾ? ಫುಲ್ಲು ಬ್ರೈಟ್ನೆಸ್ ಥೋಡ ಕಮ್ ಕರೋ ಅನ್ಬೇಕು. ಲೆಟ್ಸ್ ಗೋ ಗೈಸ್. ಟ್ರಿಮ್ಮಿಂಗ್ ಹೆಂಗೈತೆ ಕಮೆಂಟ್ ಅಲ್ಲಿ ರೇಟ್ ಮಾಡಿ. ಕರೆಕ್ಟ್? ಐ ಮೈ ರೈಟ್? ರೇಟ್ ಅಂದ್ರೆ ರೇಟ್ ರಿವ್ಯೂ ಕೊಡ್ರಿ. ರೇಟ್ बहुत कॉस्टली. सीना नहीं भाई, वो ब्यूटी, that's beauty. Shady. Guys, ಇಷ್ಟೊತ್ತವರೆಗೂ ಅಲ್ಲಿ ಈಚ್ ಕಡೆ ಇಲ್ಲಿ ಈಚ್ ಕಡೆ ಕಿತ್ತಾಡ್ಕೊಂಡು ವಿಡಿಯೋ ಕ್ರಿಯೇಟ್ ಮಾಡಿದ್ವಿ.
ಬ್ಲಾಗೇ ಮರೆತು ಫಸ್ಟ್ ದಿವಸ ಇನ್ನ ಅಲ್ಲಿ ಬಟ್ಟೆ ಎತ್ಕೊಂಬಂದು ಇಕ್ಕೊಂಡಿದ್ದು ವಿಡಿಯೋ ಮಾಡಕ್ಕೆ. ಅಪ್ಪನ ಕ್ಯಾರೆಕ್ಟರ್ಗೆ ಗ್ಲಾಸ್ ತಗೊಂಬಂದಿದ್ದು. ಎತ್ತು ವೇಸ್ಟ್ ನನ್ನ ಮಗನೇ ಕಂಡಿಡ್ಬಿಟ್ಟೆ. ಬಂತು ವಿಡಿಯೋ ಬಂತು ತಾನೇ. ಏನು ಮಾಡ್ತಿದ್ದೆ ಒಪ್ಕೋ ಹಾಂ ನಾಯಿ ಸೂರಿಸ್ತದ ಹಿಂಗೆ ಅನ್ನೋ ಥರ ಮಾಡ್ತಿದ್ದ. ಅವತ್ತು ಲುಚ್ಚ ಹೋಯ್ತಿದ್ದೆ ತಾನೆ ಈಚ್ ಕಡೆ ತಾನೇ. ರೋಡಲ್ಲಿ ಲುಚ್ಚ ಹೋಯ್ತಿದ್ದೆ ತಾನೆ. ಐತೆ ಅದು ಹಾಕ್ತೀನಿ ಬ್ಲಾಗಲ್ಲಿ. ಈಗ ನನ್ನ ಮಗ ರೋಡಲ್ಲಿ ಲುಚ್ಚ ಹೋಯ್ತಾನೆ. ಗುಂಡಿಯಾ ಜಿಬಿ ಇನ್ನೊಂದು ಫೋನ್ ತಗೊಬೇಕು ಜಿಬಿ. ವಿಡಿಯೋ ಶೂಟ್ ಮಾಡೋ ಟೈಮಲ್ಲಿ ಇನ್ನೊಂದು ಫೋನಿಂದ ಸೈಡಿಂದ ಬ್ಲಾಗ್ ಶೂಟ್ ಹೈ ಶೋ ಸ್ಪೀಡ್ ಥರ ಡೈರೆಕ್ಟ್ ಸ್ಟ್ರೀಮ್ ಮಾಡಿ ಅಪ್ಲೋಡ್ ಮಾಡ್ಬೋಣ ಅಂತ. ಏನಂತೀರ ಗಾಯ್ಸ್ ನೀವು ಕಮೆಂಟಲ್ಲಿ ಹೇಳ್ರಿ. ಅವಾಗಲೇ ಒಂದು ಚಾಲೆಂಜ್ ಇಕ್ಕಿದೀವಿ. 100 ಕಮೆಂಟ್ಸ್ ಬಂದರೆ 0 ಯಾ ಗೈಸ್ 100 ಕಮೆಂಟ್ ಬ್ಲಾಗ್ಗೆ ಯೂಟ್ಯೂಬಲ್ಲಿ 0 ಟ್ರಿಮ್ಮಿಂಗು. ಏನು ಜಿಬಿ ನಾನು ಇಬ್ರು ನಾನೇ ಮಾಡ್ತೀನಿ. ನೀವು ಮಾಡ್ತೀರಾ? ಮಾಡೋಣ. ಏನು ಹೇಳೋದ ಬೇಡ. ಸ್ಕಿಮ್ಮ ಬೆಳ್ಳು ಕಾಣ್ತದೀನಲ್ಲ ಅದಕ್ಕೆ ಗೈಸ್. ಬೆಳ್ಳಿಗೆ ಪಿಂಕ್ ಕ್ಲಿಪ್ಸ್ ಅನ್ನೋ ಥರ ಮಸ್ತಾಗಿದ್ದೀನಿ. ಕನ್ನಡ में क्या बोलते सो? ಫಿಂಗರ್ ರಿಂಗ್ ಅಂದ್ರೆ ರಿಂಗು. ಫಿಂಗರ್ ರಿಂಗು. ವಿ ಆರ್ ಟು ಹ್ಯಾಂಡ್ಸಮ್. ಆಮೇಲೆ ಜ್ಯಾದಾ ನಾವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀವಿ ತಾನೆ. ಇವನಲ್ಲ ನಾನು ಮಾತ್ರ. ಯಾ ನೋಡ್ಕೊಳ್ಳಿ. ನಾನೇ ಪ್ಯಾನ್ ಆಯ್ತೀನಿ ಒಂದ್ಸಲಿ ನೋಡ್ಕೊಳ್ಳಿ. ಈ ಕಡೆಯಿಂದಾನು ಒಂದ್ಸಲಿ ಪ್ಯಾನ್ ಆಯ್ತೀನಿ ನೋಡ್ಕೊಳ್ಳಿ. ಕನ್ನಡದಲ್ಲಿ ಮಾತಾಡ್ರು. ಕರ್ನಾಟಕದಲ್ಲಿ ಕನ್ನಡ ಲೋಪರ್ ಬಿಸ್ಲು. ಶುಗರ್ ಡ್ಯಾಡಿ ತರ ಇದೀನ ಗೈಸ್. ಶುಗರ್ ಡ್ಯಾಡಿ ಗೈಸ್. ಅಪ್ಪನ ಕ್ಯಾರೆಕ್ಟರ್ಗೆ ಅಪ್ಪನ ತರ ಕಾಣ್ಸಕ್ಕಿದು ತಯಾರಿ ನೋಡ್ರಿ ಗೈಸ್. ಏನಂತ ನೀವು ಬೇಕಾದ್ರೆ ಮನೇಲಿ ಈ ಥರ ಏಜ್ ಆಗಿರೋ ಥರ ಮಾಡ್ಕೋಬೋದು. ನೀವು ವಿಡಿಯೋ ಮಾಡ್ತೀರಾ? ಏನಕ್ಕೆ ಮಾಡ್ಕೋತೀರಾ? ನಿಮ್ಗೆ ಏಜ್ ಆಗೈತೆ ಆಲ್ರೆಡಿ. ಐ ಆಮ್ ಜವಾನಿ ಗೈಸ್. ಜವಾನಿ. ಹಾಂ ಡ್ಯಾಡಿ ರೆಡಿ. ಡ್ಯಾಡೀಸ್ ಹೋಮ್. ನೋಡ್ರಿ ಗೈಸ್, ವಿಭೂತಿ ಹಾಕಿ ವಿಡಿಯೋ ಶೂಟ್ ಮಾಡಿದ್ಮೇಲೆ ಹಂಗೆ ಹಿಂಗೆ ಅನ್ಕೊಂಬಿಟ್ರೆ ಬ್ಯಾಕ್ ಟು ನಾರ್ಮಲ್ ಅಲ್ಲ. ಡೆನ್ಸಿಟಿ ನೋಡ್ರಿ ಇವಾಗ. ಮುಂಚೆ ಹಿಂಗೆ ಬಂದು ಹಿಂಗೆ ಕುತ್ಕೋತಾ ಇರಲಿಲ್ಲ, ಇವಾಗ ಕುತ್ಕೊಳ್ಳುತ್ತೆ. ಡೆನ್ಸಿಟಿ ಇರುತ್ತೆ. ನಾನು ಲೂಸ್ ನನ್ನ ಮಗ ನಾನು ಏನೇನೋ ಮಾಡ್ತಾ ಇರ್ತೀನಿ. ನೀವು ಮಾಡಬೇಡ್ರಿ, ಅವೆಲ್ಲ ಹಾಳಾಗೋಯ್ತೀರಾ. ಹೋಯ್ತಾ ಈ ಕಡೆ ಹೋಯ್ತಾ ಇದೀವಿ. ಶುಗರ್ ಡ್ಯಾಡಿಯಿಂದ ಜವಾನಿ ಡ್ಯಾಡಿ. ಶುಗರ್ ಡ್ಯಾಡಿ ಅಲ್ಲ, ಶುಗರ್ ಡ್ಯಾಡಿ. ಶುಗರ್ ಡ್ಯಾಡಿ ಸದ್ಯ ಬೇರೆ ಹೇಳಿಲ್ವಲ್ಲ. ಓಕೆನಾ? ಇಲ್ಲ ತಾನೆ ಎಲ್ಲೂ? ಓಕೆ ಲೆಟ್ಸ್ ಗೋ. ಏಜ್ ಆಗಿರೋ ಕನ್ಸೂಲ್ ಏನಾಗುತ್ತೆ. ಮದುವೆ ಆಗ್ಬೇಕು, ಇನ್ನ ಮಕ್ಕಳು ಮಾಡ್ಬೇಕು 4-5. ನೋಡಿದ್ರೆ ಗೊತ್ತಾಗಲ್ಲ ದೊಡ್ಡ ಚಿಕ್ಕ ಅಂತ. ಫೀಲ್ ಅಂದ್ರೆ ಗೊತ್ತಾಗಲ್ಲ ದೊಡ್ಡ ಚಿಕ್ಕ. ಯಾ ದಟ್ಸ್ ರೈಟ್. ಸಮಟೈಮ್ಸ್ ಯು ಆರ್ ರೈಟ್, ಸಮಟೈಮ್ಸ್ ಯು ಆರ್ ರಾಂಗ್. ಅದೇನ್ ಏನಾದ್ರು ಗೈಸ್ ಸಾರಿ ಕನ್ನಡ ಅಲ್ಲ ಗೈಸ್. ಇವತ್ತು ನಾವು ಬೇಜಾನ್ ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಟ್ರಿಮ್ಮಿಂಗ್ ಮಾಡಿಸಿ, ಬೇಜಾನ್ ಸಿಗರೇಟ್ ಹೊಡೆದು, ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಕೆಲ್ಸಕ್ಕೆ ಬಂದಿದ್ದೀನಿ. ಆಮೇಲೆ ಅಫಿಷಿಯಲಿ ಐ ಆಮ್ ಆನ್ ಆಟೋ ಡ್ರೈವರ್ ಅಂತ ಆವಾಗಲೇ ಹೇಳಿದ್ದೆ ನಾನು. ಸೊ ಒಂದು ಆರ್ಡ್ರ್ ಹೊಡೆದೆ ಓಲಾಲಿ. ಬೆಸ್ಟ್ ನನ್ನ ಮಗ ಓಲಾ, ಅವನು ಅಳ್ ಮಾಡ್ಬಿಟ್ಟ. 15 ಕಿಲೋಮೀಟ್ರಿಗೆ 180 ರೂಪೀಸ್ ಕೊಟ್ಟವನೆ. ಬೆಸ್ಟ್ ನನ್ನ ಮಗ. ನೋಡಿ ಗಾಯ್ಸ್, ಇಷ್ಟೇ ಲೈಫು. ಇನ್ನೊಂದು ಅಬ್ಸರ್ವ್ ಮಾಡಿದ್ರಾ, ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋದೆ, ಏನೇನು ಮಾಡಿದೆ ಎಲ್ಲ ವಿಡಿಯೋ ಮಾಡಿದೆ. ಊಟ ಮಾಡಿಲ್ಲ ಅದರಿಂದ. ನೋ ನಾಷ್ಟಾ ಫಾರ್ ಟುಡೇ.
ತುಂಬ ಕಷ್ಟ ಹಿಂಗಿದ್ರೆ ಲೈಫು. ಬೇಗ ಸ್ವಲ್ಪ ಉದ್ಧಾರ ಆಗಬೇಕು. ಕೆಲಸ ಮಾಡೋಣ ಅಂದರೆ ಆರ್ಡ್ರ್ ಬೀಳ್ತಾ ಇಲ್ಲ. ಮನೆ ಹತ್ರ ಬೇರೆ ಲಾಸ್ಟ್ ಆರ್ಡ್ರ್ ಬಿಟ್ಬಿಟ್ಟೈತೆ. ಮನೆಗೆ ಹೋಗ್ಬಿಡೋಣ ಅನ್ನಿಸ್ತೈತೆ ಒಳಗಡೆಯಿಂದ. ಹೋಗಲ್ಲ. ಆದರೆ ನೆವರ್ ಗಿವ್ ಅಪ್. ಜಾನ್ ಸೀನಾ ಫ್ಯಾನ್ಸ್ ನಾವೆಲ್ಲ, ನೆವರ್ ಗಿವ್ ಅಪ್. ನೋಡೋಣ ಇವತ್ತು ಎಷ್ಟೊತ್ತಾಗುತ್ತೆ ಮನೆಗೆ ಹೋಗಿ. ಇವಾಗ ಟೈಮು ಪಕ್ಕ ಕಾಣಿಸಪ್ಪ ಅಣ್ಣ ಬಾಂಡ್ 10 ನೋಡೋಣ ಇವತ್ತು ಎಷ್ಟೊತ್ತಾಗುತ್ತೆ ಮನೆಗೆ ಹೋಗೋಕ್ಕೆ. ಎಷ್ಟು ದುಡ್ದೆ ಅಂತ ಮಾತ್ರ ನಾನು ಹೇಳಲ್ಲ, ಖಂಡಿತ ಬಿಡುತ್ತೆ. ಓಕೆ, ವೇಟ್ ಆ್ಯಂಡ್ ವಾಚ್ ಗೈಸ್. ಅತಿ ಶೀಘ್ರದಲ್ಲಿ ಲೈವ್ ಎಂಡ್ ಆಗುತ್ತೆ. ಮನೆಗೆ ಹೋಗಿ ನಿದ್ದೆ ಮಾಡಿದ್ರೆ ಲೈವ್ ಎಂಡ್ ಆಗುತ್ತೆ. ಓಕೆ, ಬಾಯ್, ಟೇಕ್ ಕೇರ್. ಗೈಸ್ 1 ಗಂಟೆ ಆಗೈತೆ ನೈಟು. ರಜಾ ಹಾಕ್ಬಿಟ್ಟೆ ಇವತ್ತು, ಹಾಫ್ ಡೇ. ಆರ್ಡ್ರೆ ಬೀಳ್ತಾ ಇಲ್ಲ, ಬೇಜಾರಾಯ್ತೈತೆ ಈಚೆ ಕಡೆ ಇರೋಕ್ಕೆ. ಕೂದಲು ಸರಿಯಾಗಿಲ್ಲ ಅನ್ಸುತ್ತಲ್ಲ. ರಜಾ ಹಾಕ್ಬಿಟ್ಟೆ ಗೈಸ್, ಹಾಫ್ ಡೇ. ನೋಡ್ರಿ ಇಷ್ಟೇ ನಮ್ಮ ಲೈಫು. ಆಟೋ ಡ್ರೈವರ್ಸ್, ಬಡವರು, ಹೊಟ್ಟೆಪಾಡು. ಬೆಚ್ಚನ್ ಅನ್ಕೋತಾ ಇರ್ತೀರ ತಾನೆ. ಅದೇ ಪೊಲೀಸ್ ಸ್ಟೇಷನ್ ಇಲ್ಲಿ ಸಾಮ್ನೆ. ಗೈಸ್ ನಾನು ಮನೆಗೆ ಬರೋಕ್ಕೆ 5:30 ಆಗೈತೆ. ಮನೆಗೆ ಬಂದು ಕೇಕ್ ತಿಂತಾ ಇದ್ದೀನಿ ಗೈಸ್. ಡೈಲಿ ಬ್ಲಾಗ್ಸ್ ಹಿಂಗೆ ಇರೋಲ್ಲ. ನಾನು ಎಲ್ಲಾದರೂ ಹೋದರೆ ಎಲ್ಲಾದರೂ ಹೋಗ್ತೀನಿ, ಅದ್ರದ್ದು ಬ್ಲಾಗ್ ಮಾಡಾಕ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಬೋರಿಂಗಾಗೇ ಇರುತ್ತೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 100 ಲೈಕ್ಸ್ ಆದರೆ 0 ಬೇಡಿ ಗ್ಯಾಪ್ನ ಇರಲಿ. ಲೈಕ್ ಮಾಡೋದು ಮರಿಬೇಡಿ. ಬಾಯ್ ಗೈಸ್.